ರಾಜೀನಾಮೆನ ಯಾಕೆ ಕೊಡಬೇಕು? ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟಿದ್ದಾರ, ಅವ್ರ ಮೇಲೆ ಆರೋಪ ಇಲ್ವಾ, ಎಫ್ಐಆರ್ ಆಗಿಲ್ವಾ? ಇವ್ರು ಮಿಸ್ಟರ್ ಕ್ಲೀನ್ ಅಲ್ವಾ? ಇವರು ನೈತಿಕ ಉನ್ನತಿ ಇವ್ರನ್ನ ಬಿಟ್ಟರೆ ಇನ್ಯಾರಿಗೂ ಇಲ್ವಲ್ಲ. ಈಗ ಯಡಿಯೂರಪ್ಪನವ್ರು ರಾಜೀನಾಮೆ ಕೇಳಿರಲಿಲ್ವ? ಇವರು ಕೊಟ್ಟಿರಲಿಲ್ವ ಯಡಿಯೂರಪ್ಪನವ್ರು ರಾಜೀನಾಮೆ? ಇದೇ ಸಿದ್ದರಾಮಯ್ಯನವ್ರು ಯಡಿಯೂರಪ್ಪನವ್ರು ರಾಜೀನಾಮೆ ಕೇಳಿ ತಗೊಂಡಿದ್ರಾ ಇಲ್ವೋ? ಕೇಳಿದ್ರಾ ಇಲ್ವೋ? ಡಿಮಾಂಡ್ ಮಾಡಿದ್ರಾ ಇಲ್ವೋ? ಹಂಗಿದ್ರೆ ಇವ್ರು ಇನ್ನೊಬ್ಬರಿಗೆ ಮಾತ್ರ ಕೇಳೋದಕ್ಕೆ, ಇವ್ರ ವಿಷಯ ಬಂದಾಗ ಮಾತ್ರ ಅದಕ್ಕೆ ಯಾವುದಕ್ಕೂ ಸಂಬಂಧ ಇಲ್ವಾ? ಅಲ್ಲ, ನಾನು ಅವರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳಕ್ಕೆ ಬಯಸೋದು, ನೀವು ಬುದ್ಧಿವಂತರು ಅಂತ ನಾವು ಒಪ್ಕೊಂಡಿದ್ದೀವಿ. ಭ್ರಷ್ಟಾಚಾರ ಸಮರ್ಥನೆಗೆ ಬುದ್ಧಿವಂತಿಕೆಯನ್ನು ಬಳಸಬೇಡಿ. ನೀವು ಬುದ್ಧಿವಂತರು, ನೋ ಡೌಟ್, ಆದರೆ ಭ್ರಷ್ಟಾಚಾರದ ಸಮರ್ಥನೆಗೆ ಬುದ್ಧಿವಂತಿಕೆಯನ್ನು ಬಳಸಬೇಡಿ. ವಾಲ್ಮೀಕಿ ಹಗರಣ ಮಾಡೋದಕ್ಕೆ BJP JDS ಕುಮ್ಮಕ್ಕು ಕೊಟ್ಟಿತ್ತಾ? ರೀಡು ಹೆಸರಿನಲ್ಲಿ 880 ಎಕರೆ ಡಿನೋಟಿಫಿಕೇಶನ್ ಮಾಡಿ ಆ ನಿವೇಶನಕ್ಕಾಗಿ 30 ವರ್ಷ ಕಾದು ಕೂತವರಿಗೆ ನಿವೇಶನ ಇಲ್ದಂಗೆ ಮಾಡಿದ್ರಲ್ಲ, ಅದಕ್ಕೆ BJP JDS ಕುಮ್ಮಕ್ಕು ಕೊಟ್ಟಿತ್ತಾ? ಆಮೇಲೆ ಸತ್ತೋದ ತೀರ್ಕೊಂಡಿದ್ದಂಥ ನಿಂಗ ಉರುಫ್ ಜವರನ ಹೆಸರಿನಲ್ಲಿ ಜಮೀನು, ಅವನ ಮಗ ದೇವರಾಜನ ಹೆಸರಿನಲ್ಲಿ ಜಮೀನು ಇಲ್ಲದೇ ಇರೋ ಜಮೀನ ಎಲ್ರಿಗೂ ಗೊತ್ತಿದೆ. ಅಲ್ಲಿ ಅದೆಲ್ಲ ಎಳೆ ಎಳೆ ಎಳೆಯಾಗಿ ಬಿಡಿಸಿಟ್ಟಿದ್ದಾರೆ. ಖುಲಾಸೆ ಪತ್ರವನ್ನು ಬರ್ಕೊಟ್ಟಿದ್ರು ಈ ದೇವರಾಜನು ಸೇರಿ. ಅವನ ಹೆಸರಿನಲ್ಲಿ ಜಮೀನು ತಗೊಳ್ಳಿ ಅಂತ ನಾವು ಇವ್ರ ಭಾವಮೈದನಿಗೆ BJP JDSನವರು ದುಡ್ಡು ಕೊಟ್ಟಿದ್ವಾ ಅಥವಾ ಸಾಕ್ಷಿ ಹಾಕಿದ್ವಾ? BJP JDSನವ್ರು ನಾವು 50% ಅನುಪಾತದಲ್ಲಿ ರೆಸ್ಟ್ರಾಸ್ಪೆಕ್ಟಿವ್ ಆಗಿ ನಿವೇಶನ ಪಡ್ಕೊಳ್ಳೋಕ್ಕೆ ನಾವು ಅರ್ಜಿ ಕೊಟ್ಟಿದ್ವಾ? ಅಥವಾ ನಾವು ಇವ್ರ ಮೇಲೆ ಈ ಹಳ್ಳಿ ಕಡೆ ದೇವರು ಬರುತ್ತೆ, ಹಾಗೆ BJP ದೇವರು ಇವ್ರ ಮೇಲೆ ಹೋಗಿ ಸೇರಿಕೊಂಡು ಇವರಿಂದ ಅಗ್ರಿಮೆಂಟ್ ಮಾಡಿಸಿದ್ವಾ? ನಾವು ಮಾಡಿಸಿದ್ವಾ? ಅಥವಾ ರೆಟ್ರಾಸ್ಪೆಕ್ಟಿವ್ ಆಗಿ ಅಪ್ಲೈ ಆಗೋ ರೀತಿಯಲ್ಲಿ ನಾವು ನೋಡ್ಕೊಂಡ್ವಾ? BJP JDSನವ್ರು ಸೇರಿ 2013ರ ಚುನಾವಣೆಯಲ್ಲಿ ಇವರು ಚುನಾವಣಾ ಆಯೋಗಕ್ಕೆ ಪ್ರಮಾಣ ಪತ್ರ ಸಲ್ಲಿಸೋ ಸಂದರ್ಭದಲ್ಲಿ ಮಾಹಿತಿನ ಮುಚ್ಚಿಡಿ ಅಂತ ನಾವು ಹೇಳಿದ್ವಾ? BJP JDS ಕೈವಾಡ ನಮ್ಮ ಮಾಹಿತಿ ಮುಚ್ಚಿಡೋದು? ಇದು ನಮ್ಮ ಕೈವಾಡವಾ?